ಇರಾನ್ ಅಮೆರಿಕ ಯುದ್ಧ ಅಂತ್ಯ. ಭಾರತದ ಮೇಲೆ ಪರಿಣಾಮ ಏನು? ತೈಲ LPG ಚಿನ್ನ ಅಗ್ಗ ಆಗತ್ತಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕ ನಡುವೆ 3 ತಿಂಗಳುಗಳು ಹೆಚ್ಚು ಕಾಲ ನಡೆದ ಯುದ್ಧಕ್ಕೆ ತೆರೆ ಬಿದ್ದಿದ್ದು ಶಾಂತಿ ಒಪ್ಪಂದ ಪ್ರಕಟ ಆಗಿದೆ. ಜಾಗತಿಕವಾಗಿ ಮಾತ್ರವಲ್ಲದೆ ಭಾರತದ ಮೇಲೂ ಇದು ಅತ್ಯಂತ ಸಕಾರಾತ್ಮಕ ಮತ್ತು ದೊಡ್ಡ ಪ್ರಮಾಣದ ಪ್ರಭಾವವನ್ನು ಬೀರಲಿದೆ. ಪಾಕಿಸ್ತಾನ, ಕತಾರ್ ಮತ್ತು ಸೌದಿ ಅರೇಬಿಯಾ ದೇಶಗಳ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯ ಫಲವಾಗಿ ಜೂನ್ 14, 2026ರಂದು ಈ ಮಹತ್ವದ ಒಪ್ಪಂದ ಘೋಷಣೆಯಾಗಿದೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದಕ್ಕೆ ಅಧಿಕೃತ ಸಹಿ ಬೀಳಲಿದೆ. ಯುದ್ಧದ ಅಂತ್ಯದಿಂದ ಭಾರತದ ಆರ್ಥಿಕತೆ, ಮಾರುಕಟ್ಟೆ ಮತ್ತು ದೈನಂದಿನ ಜನಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಬೀರಲಿದೆ. ಹೇಗೆ ಏನು ಅಂತ ನೋಡೋಣ. ಮೊದಲನೇದಾಗಿ ಕಚ್ಚಾ ತೈಲ ಮತ್ತು ಅಡುಗೆ ಅನಿಲ LPG ಬೆಲೆ ಇಳಿಕೆ ಆಗುವ ಸಾಧ್ಯತೆ ಇದೆ. ಯುದ್ಧದ ಸಮಯದಲ್ಲಿ ಜಾಗತಿಕವಾಗಿ ಕಚ್ಚಾ ತೈಲ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $110ರಿಂದ $120 ತನಕ ಏರಿಕೆಯಾಗಿತ್ತು. ಅದು ಈಗ $83ಗೆ ಇಳಿಕೆಯಾಗಿದೆ. ಮತ್ತಷ್ಟು ಮೇ ಬಿ ಇಳಿಬಹುದು. ಭಾರತ ತನ್ನ ತೈಲ ಅಗತ್ಯತೆಯ 85%ಗಿಂತ ಹೆಚ್ಚಿನ ಪಾಲನ್ನು ಆಮದು ಮಾಡಿಕೊಳ್ಳುವುದರಿಂದ ದೇಶದ ಬೊಕ್ಕಸಕ್ಕೆ ಭಾರಿ ಹೊರೆಯಾಗಿತ್ತು. ಸೊ ಈಗ ತೈಲ ಬೆಲೆ ನಿಧಾನವಾಗಿ ಇಳಿತಾ ಇದೆ. ಒಪ್ಪಂದದ ಬೆನ್ನಲ್ಲೇ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $80 ಆಸ್ಪಾಸಿಗೆ ಇಳಿತಾ ಇದೆ. ಸೊ 83 ಇದೆ, ಮೇ ಬಿ 80ಕ್ಕೆ ಇಳಿಬಹುದು. ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸ್ಥಿರವಾಗಲಿದೆ, ಏರಿಕೆ ಆಗಲಿದೆ, ಬಹುಶಃ ಕಡಿಮೆ ಆಗ್ಬೋದು. ಅಡುಗೆ ಗ್ಯಾಸ್ ಪೂರೈಕೆ ಸಂಬಂಧಪಟ್ಟ ಹಾಗೆ ನಿರಾಳರಾಗಬಹುದು. ಭಾರತ ತನ್ನ 91% LPG ಇಂದ ಗಲ್ಫ್ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ತಾ ಇದೆ. ಯುದ್ಧದ ಆರಂಭದಲ್ಲಿ ಸಿಲಿಂಡರ್ ಬೆಲೆ $60 ಏರಿಕೆಯಾಗಿತ್ತು. ಈಗ ಪೂರೈಕೆ ಸುಲಭ ಆಗಿರೋದ್ರಿಂದ ದೇಶೀಯವಾಗಿ ಅಡುಗೆ ಅನಿಲದ ಕೊರತೆ ನೀಗಲಿದೆ. ಬೆಲೆ ಕೂಡ ನಿಯಂತ್ರಣಕ್ಕೆ ಬರುವಂತಹ ವಿಶ್ವಾಸ ಇದೆ. ಎರಡನೇದಾಗಿ ಹಾರ್ಮಜ್ ಜಲಸಂಧಿ, ಸ್ಟ್ರೈಟ್ ಆಫ್ ಹಾರ್ಮಜ್ ಮುಕ್ತ ಆಗ್ತಾ ಇದೆ, ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಹೀಗಾಗಿ ವಿಶ್ವದ ಒಟ್ಟು ಸಮುದ್ರ ಮಾರ್ಗದ ತೈಲ ಸಾಗಣೆಯ 20% ಹಾಗೂ ಭಾರತದ 40% ಕ್ರೂಡ್ ಆಯಿಲ್ ಈ ಹಾರ್ಮಜ್ ಜಲಸಂಧಿಯ ಮೂಲಕನೇ ನಡೀತಾ ಇತ್ತು. ಸೊ ಯುದ್ಧದ ಹಿನ್ನೆಲೆಯಲ್ಲಿ ಅದೆಲ್ಲ ಬಂದಾಗಿತ್ತು. ಅಮೆರಿಕ ಹೇರಿದ ನೌಕಾಪಡೆಯ ದಿಗ್ಬಂಧನ ನಾವೆಲ್ ಬ್ಲೊಕೇಡ್ ಕೂಡ ಇದೀಗ ತೆರವುಗೊಂಡಿದ್ದು ಹಾರ್ಮಜ್ ಜಲಸಂಧಿ ಸಂಪೂರ್ಣ ಮುಕ್ತ ಆಗಲಿದೆ. ಇದರಿಂದ ಭಾರತಕ್ಕೆ ಸರಕು ಸಾಗಣೆ ವೆಚ್ಚ, ಫ್ರೈಟ್ ಕಾಸ್ಟ್ ಮತ್ತು ವಿಮಾ ವೆಚ್ಚ, ಇನ್ಶೂರೆನ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ. ಮೂರನೇದಾಗಿ ಶೇರ್ ಮಾರುಕಟ್ಟೆಯಲ್ಲಿ ಭಾರಿ ಜಿಗಿತ ಆಗಿದೆ. ಯುದ್ಧದ ಅಂತ್ಯವು ಭಾರತೀಯ ಶೇರ್ ಮಾರುಕಟ್ಟೆಗೆ ಒಂದು ಸಂಜೀವಿನಿಯಾಗಿದೆ. ಷೇರು ಸೂಚ್ಯಗಳು ಏರ್ತಾ ಇದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾರಿ ಚೇತರಿಕೆ ಕಂಡು ಬರ್ತಾ ಇದೆ. ಸೊ ಲಾಭ ಪಡೆಯುವಂಥ ವಲಯಗಳು ವಿಮಾನ ಸಂಸ್ಥೆಗಳು, ವೈಮಾನಿಕ, ಇಂಟರ್ಗ್ಲೋಡ್ ಏವಿಯೇಷನ್, ತೈಲ ಮಾರಾಟ ಕಂಪನಿಗಳು, BPCL, HPL, IOC, ಪೇಂಟ್ಸ್ ಮತ್ತು ಟೈರ್ ತಯಾರಿಕಾ ಕಂಪನಿಗಳಿಗೆ ಕಚ್ಚಾ ವಸ್ತುಗಳ ವೆಚ್ಚ ಕಡಿಮೆಯಾಗಿ ಭಾರಿ ಲಾಭ ಆಗುವಂಥ ನಿರೀಕ್ಷೆ ಇದೆ. ಅಂದರೆ ಕಚ್ಚಾ ತೈಲ ಉತ್ಪಾದಿಸುವ ONGC ಅಂತ ಕಂಪನಿಗಳ ಷೇರುಗಳು ಸ್ವಲ್ಪ ಡೌನ್ ಆಗ್ಬೋದು. ಸೊ ನಾಲ್ಕನೇದಾಗಿ ಹಣದುಬ್ಬರ ನಿಯಂತ್ರಣ ಮತ್ತು ಸಾಲದ ಬಡ್ಡಿ ದರ ಇಳಿಕೆ ಆಗುತ್ತಾ ಅನ್ನುವಂಥದ್ದು. ಯುದ್ಧದಿಂದ ಭಾರತದಲ್ಲಿ ಚಿಲ್ಲರೆ ಹಣದುಬ್ಬರ, ರಿಟೇಲ್ ಇನ್ಫ್ಲೇಷನ್ ಮೇ ತಿಂಗಳಲ್ಲಿ 3.93ಕ್ಕೆ ಏರಿಕೆಯಾಗಿತ್ತು. ತೈಲ ಮತ್ತು ಸಾರಿಗೆ ವೆಚ್ಚ ಕಡಿಮೆ ಆಗೋದರಿಂದ ಮುಂದಿನ ದಿನಗಳಲ್ಲಿ ಹಣದುಬ್ಬರವು 3%ಗಿಂತ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸ್ ಇದೆ. ಸೊ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿ ದರಗಳನ್ನು, ರೆಪೋ ದರವನ್ನು ಕಡಿತಗೊಳಿಸಲಿಕ್ಕೆ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡುತ್ತೆ. ಪರಿಣಾಮವಾಗಿ ಗೃಹ ಸಾಲ, ವಾಹನ ಸಾಲ ಮತ್ತು ಉದ್ಯಮ ಸಾಲಗಳ ಮೇಲಿನ ಬಡ್ಡಿ ದರಗಳು ಮೇ ಬಿ ಭವಿಷ್ಯದಲ್ಲಿ, ಅಂದರೆ ಕೆಲವು ತಿಂಗಳ ನಂತರ ಕಡಿಮೆ ಆಗುವ ಚಾನ್ಸ್ ಕೂಡ ಇದೆ. ಇದು ಗುಡ್ ನ್ಯೂಸ್. ಐದನೇದಾಗಿ ರಫ್ತು ಆಮದು ವ್ಯವಹಾರ ಪುನರಾರಂಭ ಆಗುತ್ತೆ. ಬಾಸ್ಮತಿ ಅಕ್ಕಿ, ಹಣ್ಣುಗಳು ಪಶ್ಚಿಮ ಏಷ್ಯಾಕ್ಕೆ ಸಾಕಷ್ಟು ಹೋಗ್ತಾ ಇತ್ತು. ಇವನ್ ಮಾವಿನ ಹಣ್ಣು ಕೂಡ ಸರಿ ಹೋಗ್ತಾ ಇರಲಿಲ್ಲ ಈ ಸಾರಿ. ಹಾಗಾಗಿ ಬಾಸ್ಮತಿ ಅಕ್ಕಿಗೆ 70% ಮಾರ್ಕೆಟ್ ಗಲ್ಫ್ ರಾಷ್ಟ್ರ ಇಲ್ಲದೆ ಯುದ್ಧದ ಭೀತಿಯಿಂದಾಗಿ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಬಾಳೆಹಣ್ಣು ಹೋಗ್ತಾ ಇರಲಿಲ್ಲ, ಮಾವಿನ ಹಣ್ಣು, ಇದೆಲ್ಲ ಎಕ್ಸ್ಪೋರ್ಟ್ ಮತ್ತೆ ಬೇಗ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಇರಾನ್ನಿಂದ ಭಾರತಕ್ಕೆ ಆಮದಾಗ್ತಾ ಇರುವಂತಹ ಕೆಲವೊಂದು ಸೇಬು ಹಣ್ಣು, ಬಾದಾಮು ಇತ್ಯಾದಿಗಳ ಡ್ರೈ ಫ್ರೂಟ್ಗಳು, ಇದೆಲ್ಲ ಸರಬರಾಜು ಮತ್ತೆ ಮಾಮೂಲು ಸ್ಥಿತಿಗೆ ಬರಲಿದೆ. ಅವುಗಳ ಬೆಲೆ ಇಳಿಕೆ ಆಗುವ ಚಾನ್ಸ್ ಇದೆ. ಒಟ್ಟಾರೆಯಾಗಿ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ನೆಲೆಸಿರುವುದು ಭಾರತದ ಆರ್ಥಿಕತೆಗೆ ಅತ್ಯಂತ ಶುಭ ಸಮಾಚಾರ ಆಗಿದೆ. ಇದು ರೂಪಾಯಿಯ ಮೌಲ್ಯವನ್ನು ಬಲಪಡಿಸಲಿಕ್ಕೆ, ರೂಪಾಯಿ ಕುಸಿತವನ್ನು ತಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಉದ್ಯೋಗ ಮಾರುಕಟ್ಟೆ ಚೇತರಿಕೆ ಅನುಕೂಲ ಆಗುತ್ತೆ. ಜನಸಾಮಾನ್ಯರ ದೈನಂದಿನ ಬಜೆಟ್ ಮೇಲೆ ಒಂದು ಹೊರೆಯನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಇರಾನ್ ಯುದ್ಧ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಬಂಗಾರ, ಬೆಳ್ಳಿ ದರ ಏನಾದರೂ ಕಡಿಮೆ ಆಗುತ್ತಾ ಅಂತ ಒಂದಷ್ಟು ಮಂದಿ ಕೇಳ್ತಾ ಇದ್ದಾರೆ. ವಿದೇಶ ಪ್ರವಾಸ, ಟೂರಿಸಂ, ಹೋಟೆಲ್ ಇಂಡಸ್ಟ್ರಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ರಸಗೊಬ್ಬರ ದರ ಇಳಿಯುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಆನ್ಸರ್ ಇದೆ. ಇರಾನ್ ಅಮೆರಿಕ ಯುದ್ಧ ಅಂತ್ಯವಾಗಿ ಜಾಗತಿಕವಾಗಿ ಶಾಂತಿ ಒಪ್ಪಂದ ಪ್ರಕಟ ಆಗ್ತಾ ಇರುವಂಥದ್ದು. ನೀವು ಕೇಳಿದ ಎಲ್ಲ ಈ 3 ಪ್ರಾಡಕ್ಟ್ಗಳದ್ದು, ಚಿನ್ನ, ಪ್ರವಾಸೋದ್ಯಮ, ಕೃಷಿ,
ನೇರವಾಗಿ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಅದರ ವಿವರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಂಗಾರ ಮತ್ತು ಬೆಳ್ಳಿಯ ದರ ಅಗ್ಗ ಆಗುತ್ತಾ ಅಂತ ನೀವು ಕೇಳ್ತೀರಾ. ಖಂಡಿತವಾಗಿ ಕೂಡ ಆಗುವಂಥ ಚಾನ್ಸ್ ಇದೆ. ದೀರ್ಘಾವಧಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಆಗುವಂಥ ಇದು ಚಾನ್ಸ್ ಇದೆ. ಕಾರಣ ಇದೆ, ಸುರಕ್ಷಿತ ಹೂಡಿಕೆಯ ಒಂದು ಸೇಫ್ ಹೆವೆನ್ ಅಂತ ಕಾರಣಕ್ಕೋಸ್ಕರ ಈ ಯುದ್ಧ ಅಥವಾ ಆರ್ಥಿಕ ಅಸ್ಥಿರತೆ ಉಂಟಾದಾಗ ಹೂಡಿಕೆದಾರರು ಶೇರ್ ಮಾರ್ಕೆಟಿಂದ ಹಣವನ್ನು ತೆಗೆದುಕೊಂಡು ಗೋಲ್ಡ್ ಮೇಲೆ ಹಾಕ್ತಾರೆ. ಇದರಿಂದ ಯುದ್ಧದ ಸಮಯದಲ್ಲಿ ಚಿನ್ನ ಬೆಲೆ ಏರಿಕೆ ಆಗಿತ್ತು. ಸೊ ರೀಸೆಂಟಾಗಿ ಒಂದು ಸ್ವಲ್ಪ ಡೌನ್ ಆಗಿತ್ತು, ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆದರೆ ಈಗ ಯುದ್ಧ ಕೊನೆಗೊಂಡ ಕಾರಣ ಹೂಡಿಕೆದಾರರಲ್ಲಿ ಒಂದು ಭರವಸೆ ಮೂಡಿದೆ. ಚಿನ್ನದಲ್ಲಿದ್ದ ಹಣವನ್ನು ಮರಳಿ ಶೇರ್ ಮಾರ್ಕೆಟ್ಗೆ ವರ್ಗಾಯಿಸುವ ಒಂದು ಚಾನ್ಸಸ್ ಇರುತ್ತೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತ ಇರೋದ್ರಿಂದ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ. ಇದರ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ ಮತ್ತೆ ಒಂದಷ್ಟು ಏರಿಳಿತಗಳು ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಡಿಮಾಂಡ್ ಜಾಸ್ತಿ ಆದಾಗ ರೇಟ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ಚಿನ್ನದ ಬೆಲೆಯಲ್ಲಿ ಕೆಲವೊಂದು ವರದಿಗಳ ಪ್ರಕಾರ ಇಳಿಕೆ ಆಗುವ ಚಾನ್ಸಸ್ ಕೂಡ ಇದೆ. ಹಬ್ಬ ಮತ್ತು ಮದುವೆ ಸೀಸನ್ಗಾಗಿ ಕಾಯ್ತಾ ಇರುವಂಥ ಗ್ರಾಹಕರಿಗೆ ಇದು ಸುದ್ದಿ ಆಗುವಂಥ ನಿರೀಕ್ಷೆ ಕೂಡ ಇದೆ. ಸೊ ಇನ್ನು ವಿದೇಶ ಪ್ರವಾಸ, ಟೂರಿಸಂ ಮತ್ತು ಹೋಟೆಲ್ ಉದ್ಯಮಕ್ಕೆ ಭರ್ಜರಿ ಲಾಭ ಆಗುವಂಥ ನಿರೀಕ್ಷೆ ಇದೆ. ಯುದ್ಧ ಮುಕ್ತಾಯದಿಂದ ಅತ್ಯಂತ ವೇಗವಾಗಿ ಇದು ಚೇತರಿಸಿಕೊಳ್ಳುವ ಮತ್ತು ಲಾಭ ಪಡೆಯುವ ವಲಯವೆಂದರೆ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮ. ವಿಮಾನ ಟಿಕೆಟ್ ದರ ಇಳಿಕೆ ಆಗುತ್ತಾ? ಖಂಡಿತ ಚಾನ್ಸ್ ಇದೆ. ವಿಮಾನ ಇಂಧನ ATF ದರ ಕೂಡ ಈಗ 30% ಹೆಚ್ಚು ಕಾಸ್ಟ್ಲಿ ಆಗಿತ್ತು. ಅದು ಇಳಿಕೆ, ತೈಲ ಬೆಲೆ ಕುಸಿಯುವುದರಿಂದ ಅದು ಕೂಡ ಇಳಿಕೆ ಆಗುತ್ತೆ. ವಿಮಾನಯಾನ ಸಂಸ್ಥೆಗಳ ವೆಚ್ಚ ಕಡಿಮೆಯಾಗಿ ದೇಶೀಯ ಮತ್ತು ವಿದೇಶಿ ಪ್ರವಾಸದ ವಿಮಾನ ಟಿಕೆಟ್ ದರ ಅಗ್ಗಾಗುತ್ತೆ. ಸೊ ಇದೆಲ್ಲ ಪ್ಲಸ್ ಪಾಯಿಂಟ್. ಆಮೇಲೆ ಈ ವೆಸ್ಟ್ ಏಷ್ಯಾ, ಮಿಡ್ಲ್ ಈಸ್ಟ್ ಅಂತ ಹೇಳ್ತಾರೆ, ವೆಸ್ಟ್ ಏಷ್ಯಾ ಆ್ಯಕ್ಚುಲಿ ನಮಗೆ ವೆಸ್ಟ್ ಏಷ್ಯಾ ಆಗುತ್ತೆ. ಆಕಾಶ ಮಾರ್ಗವನ್ನು ಯುದ್ಧದ ಕಾರಣದಿಂದಾಗಿ ಬಳಸ್ತಾ ಇರಲಿಲ್ಲ ವಿಮಾನಗಳು, ಆದರೆ ಮತ್ತದು ಓಪನ್ ಆಗುತ್ತೆ. ಆವಾಗ ಟಿಕೆಟ್ ದರ ಅನುಕೂಲ ಆಗುವಂಥ ಚಾನ್ಸ್ ಇದೆ. ಪ್ರವಾಸೋದ್ಯಮ ಡೆವಲಪ್ ಆಗುತ್ತೆ. ದುಬೈ, ಈಜಿಪ್ಟ್, ಜೋರ್ಡಾನ್ ಹಾಗೂ ಐರೋಪ್ಯ ರಾಷ್ಟ್ರಗಳಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ರು ಪ್ರವಾಸಿಗರು. ಆದರೆ ಇನ್ನು ಮುಂದೆ ಓಪನ್ ಆಗಿ ಆರಾಮ್ಸೆ ಹೋಗ್ಬೋದು. ಭಾರತದಿಂದ ಬರುವ ವಿದೇಶಿ ಪ್ರವಾಸಕ್ಕೆ ಕೂಡ ಹೆಚ್ಚಾಗಲಿದೆ. ಗೋವಾ, ಕೇರಳ ಮುಂತಾದ ಪ್ರವಾಸಿ ತಾಣಗಳಲ್ಲಿನ ಹೋಟೆಲ್ ಉದ್ಯಮ, ರೆಸಾರ್ಟ್ಗಳು, ಸ್ಥಳೀಯ ಸಾರಿಗೆ, ಇದಕ್ಕೆಲ್ಲಕ್ಕೂ ಕೂಡ ಮತ್ತೆ ಡಿಮಾಂಡ್ ಬರಲಿದೆ. ಇನ್ನು ರಸಗೊಬ್ಬರ ದರ ಇಳಿಯುತ್ತಾ? ಹೌದು, ರೈತರಿಗೂ ಇದು ಅತ್ಯಂತ ದೊಡ್ಡ ಸಮಾಚಾರ ಆಗುತ್ತೆ. ರಸಗೊಬ್ಬರ ಬೆಲೆ ಗಣನೀಯವಾಗಿ ಇಳಿಕೆ ಆಗುವ ನಿರೀಕ್ಷೆ ಇದೆ. ಯಾಕಂದರೆ ಕಚ್ಚಾ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಯೂರಿಯಾ, DAP ಅಂಥ ನೈಟ್ರೋಜನ್ ಆಧಾರಿತ ರಸಗೊಬ್ಬರಗಳನ್ನು ತಯಾರಿಸಲಿಕ್ಕೆ ನ್ಯಾಚುರಲ್ ಗ್ಯಾಸ್ ಬೇಕಾಗುತ್ತೆ, ಕ್ರೂಡ್ ಆಯಿಲ್ ಇದು ಬೇಕಾಗುತ್ತೆ, ರಾ ಮೆಟೀರಿಯಲ್ಗಳಲ್ಲ. ಯುದ್ಧ ಆರಂಭ ಆದಾಗಿಂದ ಇವುಗಳೆಲ್ಲ ಬೆಲೆ ಏರಿಕೆ ಆಗಿತ್ತು. ಆಗ ತೈಲ ಮತ್ತು ಗ್ಯಾಸ್ ಬೆಲೆ 4% ಹೆಚ್ಚು ಕುಸಿತ ಆಗಿರೋದ್ರಿಂದ ರಸಗೊಬ್ಬರ ತಯಾರಿಕಾ ವೆಚ್ಚ ಕಡಿಮೆ ಆಗುತ್ತೆ. ಇವಾಗ ಸಾಗಣೆ ಸುಲಭ ಆಗುತ್ತೆ. ಈ ಸ್ಟೇಟ್ ಆಫ್ ಹಾರ್ಮೋಜಿಗೆ ಮತ್ತೆ ರೀಓಪನ್ ಆಗೋದ್ರಿಂದ ರಸಗೊಬ್ಬರ ಮತ್ತು ಅನಿಲ ಎಕ್ಸ್ಪೋರ್ಟ್ ಮಾಡುವ ದೇಶಗಳು ವೆಸ್ಟ್ ಏಷ್ಯಾದಲ್ಲಿದೆ. ಹಾರ್ಮೋಜ್ ಜಲಸಂಧಿ ಮೂಲಕ ಈ ಗಲ್ಫ್ ಕಂಟ್ರೀಸ್ ಇದೆಲ್ಲ ಭಾರತಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಯೂರಿಯಾ ಎಲ್ಲ. ಸೊ ಹಾಗಾಗಿ ಹಡಗುಗಳ ವಿಮೆ ವೆಚ್ಚ ಅದು ಜಾಸ್ತಿ ಆಗಿತ್ತು, ಅದು ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಭಾರತಕ್ಕೆ ರಸಗೊಬ್ಬರ ಮತ್ತು ಆಯಿಲ್, ಗ್ಯಾಸ್ ಇದೆಲ್ಲ ಸಪ್ಲೈ ಈಸಿ ಆಗುತ್ತೆ ಇನ್ನು. ಸೊ ಇವಾಗ ಕರೆಕ್ಟ್ ಟೈಮ್, ಮುಂಗಾರು ಬಂದಿದೆ, ಮಳೆ ಬರ್ತಾ ಇದೆ, ರೈತರಿಗೆ ಬಿತ್ತನೆ, ರಸಗೊಬ್ಬರ ಇದೆಲ್ಲ ಬೇಕಾಗುತ್ತೆ ಈ ಟೈಮಲ್ಲಿ. ಸೊ ಕಾಸ್ಟ್ ಕಡಿಮೆ ಆಗುತ್ತೆ ಆವಾಗ. ಸೊ ಇದೆಲ್ಲ ಯುದ್ಧ ನಿಂತಿರುವ ಸಕಾರಾತ್ಮಕ ಇಂಪ್ಯಾಕ್ಟ್ ಆಗಿದೆ. ಇದು ಕೇವಲ ರಾಜತಾಂತ್ರಿಕ ಗೆಲುವಲ್ಲ, ಭಾರತೀಯ ಗ್ರಾಹಕರ ಜೇಬಿಗೆ ಸಿಗಲಿರುವ ಭಾರಿ ಒಂದು ಸಮಾಧಾನ ಅಂತ ಹೇಳಬೇಕು. ಚಿನ್ನ ಹೂಡಿಕೆದಾರರು ಕೂಡ ಇದೊಂದು ಸ್ವಲ್ಪ ನಿರಾಸೆ ಆಗಿರ್ಬೋದು, ಏನೋ ಡೌನ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಆದರೆ ಒಟ್ಟಾರೆಯಾಗಿ ನೋಡೋದಿದ್ರೆ ರೈತರಿಗೆ, ಪ್ರವಾಸಿಗರಿಗೆ, ಜನಸಾಮಾನ್ಯರಿಗೆ ಇದು ನಿಜಕ್ಕೂ ಕೂಡ ಅತ್ಯಂತ ಶುಭದಾಯಕವಾದಂತಹ ಬೆಳವಣಿಗೆನೇ ಆಗಿದೆ. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.